ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಅದಕ್ಕೆ ಅವ್ನ್ ಫೋನ್ ಪಿಕ್ ಮಾಡ್ತಾ ಇಲ್ಲ. ಇವನೊಬ್ಬ ಸಮಯ ಸಂದರ್ಭ ಒಂದು ಗೊತ್ತಾಗೋದಿಲ್ಲ. ಅಲ್ಲ, ಮನೆಯವ್ರು ಇಷ್ಟೊಂದ್ ಸಲ ಫೋನ್ ಮಾಡ್ತಿದ್ದಾನೆ ಅಂದ್ಮೇಲೆ ಮನೇಲಿ ಏನೋ ತೊಂದರೆ ಆಗಿರುತ್ತೆ ಅಂತ ಗೊತ್ತಾಗಲ್ವಾ ಅವನ್ಗೆ? ಅಯ್ಯಯ್ಯೋ, ಏನಾಗ್ತಿದೆ ಈ ಮನೇಲಿ? ಕರ್ಣ ಭಾವ ಒಂಥರ ಸಿಕ್ಕಾಕೊಂಡಿದ್ದಾರೆ. ನನ್ ಗಂಡ ಮನೆಗ್ ಬರೋಕೆ ಹೆದರ್ಕೊಂಡು ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೋ ಏನೋ. ಅರ್ಜುನ್ ಬಾಬಾ, ಸೇವಂತಿ ಅದಕ್ಕೆ ಅವರು ಒಂಥರ ಒದ್ದಾಡ್ತಿದ್ದಾರೆ. ಯಾರು ನೆಮ್ಮದಿಯಾಗಿಲ್ಲ. ನಾನ್ ಬಂದಿರೋದೇ ನಿಮ್ಮೆಲ್ರೂ ನೆಮ್ಮದಿ ಕೆಡ್ಸೋಕೆ. ಈ ಮನೆ 3 ಮಕ್ಳು ಒಂದೊಂಥರ ಪರದಾಡ್ತಿರೋದ್ ನೋಡಿ ನನಗ್ ಪರಮಾನಂದ ಆಗ್ತಿದೆ. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್! ಹುಲಿ ಗರ್ಜನೆ ಕೇಳಿಸ್ತಾ ಇದೆ ಅಂತಂದ್ರೆ ಅರ್ಜುನ್ ಸರ್ನ ಹುಲಿ ತಿಂದ್ಬಿಟ್ಟಿದ್ಯಾ? ಅಯ್ಯೋ, ಇಲ್ಲ ಇಲ್ಲ. ಅರ್ಜುನ್ ಸರ್, ಅರ್ಜುನ್ ಸರ್ ಎಲ್ಲಿದ್ದೀರಾ? ದಯವಿಟ್ಟು ಮಾತಾಡಿ. ಯಾಕೆ ದೇವ್ರೆ ಇಷ್ಟೊಂದು ಪರೀಕ್ಷೆ ಕೊಡ್ತಿದ್ಯಾ? ಮನೆಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಅಂತಂದ್ರೆ ಫೋನ್ ಕೂಡ ಕಾರಲ್ಲೇ ಬಿಟ್ಟು ಬಂದಿದ್ದೀವಿ. ಅಯ್ಯೋ, ಅರ್ಜುನ್ ಸರ್, ಅರ್ಜುನ್ ಸರ್ ಮಾತಾಡಿ. ಈ ರಣ ಹದ್ದುಗಳಲ್ಲಿ ತಿರುಗ್ತಾ ಇದೆ ಅಂತಂದ್ರೆ ಸತ್ತು ಬಿದ್ದಿರೋ ದೇಹದ ಸುತ್ತಾನೆ ಅನ್ಸುತ್ತೆ. ಹಾಗಾದ್ರೆ ನಾನು ಅರ್ಜುನ್ ಸರ್ ಇಲ್ಲ. ಅರ್ಜುನ್ ಸರ್, ಅರ್ಜುನ್ ಸರ್! ಈ ಪ್ರಾಣಿ ದೇಹ ತಿನ್ನಕ್ಕೆ ಅನ್ಸುತ್ತೆ ಈ ರಣ ಹದ್ದುಗಳು ಬಂದಿರೋದು. ಅರ್ಜುನ್ ಸರ್, ನಿಮಗೆ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ? ದಯವಿಟ್ಟು ಮಾತಾಡಿ. ಅರ್ಜುನ್ ಸರ್! ಸರ್, ಹೋದ್ ಕೆಲ್ಸ ಏನಾಯ್ತು? ಹೋದ ಕೆಲಸ ಹಣ್ಣ ಅರ್ಥ ಆಗ್ಲಿಲ್ಲ ಸರ್. ಸೇವಂತಿ ಗಂಡ ಹೋಗ್ಬಿಟ್ಟ. ಬೆಟ್ಟದ ಮೇಲಿಂದ ಬಿದ್ದು ಸತ್ತದೆ. ಇಲ್ಲ ಇಲ್ಲ, ನಾನೇ ಅವನನ್ನ ಈಡ್ಸಿ ಸಾಯಿಸಿದೆ. ರಿಯಲಿ? ಮತ್ತೆ ಬಿಟ್ಬಿಡ್ತೀನ? ನನಗೆ ಸೇವಂತಿನ ನನ್ನ ಮಗಳು ಅಂತ ಸುಳ್ಳು ಹೇಳಿ ನನ್ನ ಕರಳು ಬಳಿನ ನಾನು ದ್ವೇಷ ಮಾಡೋ ಹಾಗೆ ಮಾಡ್ಬಿಟ್ನಲ್ಲ. ಆ ಪಾಪಕ್ಕೆ ನಾನು ಅವನ್ನ ಬಲಿ ತಗೊಂಬಿಟ್ಟೆ. ಅಲ್ಲ ಸರ್, ನೀವು ಸೇವಂತಿಗೇನು ಮಾಡ್ಲಿಲ್ವಾ? ಅರ್ಜುನ್ ಹೋದ್ಮೇಲೆ ಅವಳು ಇದ್ರು ಒಂದೇ, ಸತ್ರು ಒಂದೇ. ಅವಳು ಗಂಡನ ಬಾಡಿಗೋಸ್ಕರ ಕಾಡಲ್ಲಿ ಅಲಿತಾ ಇರ್ತಾಳೆ. ಹಾಗಾದ್ರೆ ಅವಳು ಕಾಡಿನ ಪ್ರಾಣಿ ಬೈಕ್ ಸಿಕ್ಕಿ ಸಾಯ್ತಾಳೆ ಅಂತಾಯ್ತು. ಹೌದು, ನನ್ನ ಮಗಳನ್ನ ಕೊಂದ್ರು. ಕೊನೆ ಪಕ್ಷ ಅವಳು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವಳು ಬಾಡಿನೂ ಸಿಗದಿರೋ ತರ ಮಾಡಿದ್ರಲ್ಲ. ಈಗ ನಾನು ಅದೇ ಕೆಲಸ ಮಾಡಿದೆ. ನಿಮ್ಮ ಮನೆಯವರಿಗೆ ಅರ್ಜುನ್ ಇದನ್ನಲ್ಲ, ಅವನಿಗೆ ಪಿಂಡ ಬಿಡೋದಕ್ಕೆ ಬೂದಿನೇ ಇಲ್ಲ. ಕರ್ಮ ರಿಟರ್ನ್ಸ್ ಅಂದ್ರೆ ಇದೆ ಅಲ್ವಾ ಸರ್? ಅವ್ರು ಮಾಡಿದ್ದ ಅನ್ಯಾಯಕ್ಕೆಲ್ಲ ದೇವ್ರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ. ಇಲ್ಲ ಇಲ್ಲ ಮೀರಾ, ದೇವರು ದಿಂಡು ಅನ್ನೋದ್ರ ಬಗ್ಗೆ ನಮ್ಗೆಲ್ಲ ಹೊರಟೋಯ್ತು. ನನ್ನ ಬದುಕಲ್ಲಿ ನನಗೆ ಈಗ ಕ್ಲಾರಿಟಿ ಸಿಗ್ತಾ ಇದೆ. ನಮ್ಮ ಕೈಯಲ್ಲಿ ಎಲ್ಲನೂ ಸಾಧಿಸಕ್ಕಾಗತ್ತೆ ಅಂತ ಕಾನ್ಫಿಡೆನ್ಸ್ ಬಂದಿದೆ. ಸರ್, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಪಾಲಿಗೆ ನೀವೇ ದೇವ್ರು. ಅವರಿಬ್ರು ನನಗ್ ಮಾಡಿರೋ ಮೋಸಕ್ಕೆ ನೀವು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದೀರಾ. ನನ್ನ ಅಕ್ಕನ ಆತ್ಮಕ್ಕೆ ಇವತ್ತು ಅವಳಿಗೆ ಶಾಂತಿ ಸಿಕ್ತು. ನಿನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ ಇದನ್ನೆಲ್ಲ ನಾನು ಮಾಡಿದ್ದಲ್ಲ, ನಾನು ನನ್ನ ಮಗಳಿಗೆ ನ್ಯಾಯ ಕೊಡ್ಸೋದಕ್ಕೆ. ಎರಡೂ ಒಂದೇ ಅಲ್ವಾ ಸರ್? ಒಟ್ನಲ್ಲಿ ಪಾಪಿಗಳಿಗೆ ಆ ದೇವ್ರು ಕೊಡದೆ ಇರೋ ಶಿಕ್ಷೆನ ನೀವು ಕೊಟ್ಬಿಟ್ರಿ.
ಈ ಜೆಪಿ ಹೇಗೆ ಅಂದ್ರೆ ನನ್ನ ವಿರುದ್ಧ ಯಾರಾದ್ರೂ ಬಂದು ಒಂದು ಕೇಸ್ ಗೆದ್ದುಬಿಟ್ರೆ ಅದನ್ನೇ ನಾನು ಸಹಿಸೋದಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ಜೀವನ ಜೊತೆನೆ ಆಟ ಆಡಿದ್ದಾರೆ, ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ. ಇನ್ನೇನು ಅವರಿಬ್ರು ಸತ್ತು ಸುದ್ದಿ ನಿಮ್ಮ ಮನೆಗೆ ತಲುಪುತ್ತೆ. ಆಮೇಲೆ ಕಣ್ಣುಗಳು ಕಣ್ಣೀರಾಕಿ ಅರಣ್ಯ ರೋದನೆ ಮಾಡುತ್ತೆ. ಅರ್ಜುನ್ ಸರ್, ಎಲ್ಲಿದ್ದೀರಾ? ನನ್ ಮಾತು ನಿಮಗೆ ಕೇಳಿಸ್ತಿದ್ಯಾ? ಅಯ್ಯೋ ದೇವ್ರೆ, ಎಷ್ಟು ಹುಡುಕಿದ್ರು ಎಷ್ಟು ಕೂಗಿದ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಸರ್, ಅರ್ಜುನ್ ಸರ್, ಇದು ಅರ್ಜುನ್ ಸರ್ ಬಟ್ಟೆ ಪೀಸ್ ಅಲ್ವಾ? ಅಂದ್ರೆ ಇವ್ರಿಲ್ಲೇ ಎಲ್ಲೋ ಬಿದ್ದಿದ್ದಾರೆ. ಅರ್ಜುನ್ ಸರ್, ಅರ್ಜುನ್ ಸರ್,